ನಮಸ್ಕಾರ, ನನ್ನ ಹೆಸರು MS ರವೀಂದ್ರ ಅಂತ, ಕನ್ನಡ ಫಿಲಂ ಚೇಂಬರ್ನ ಅಧ್ಯಕ್ಷರು. ನಾವು ಈಗ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಪತ್ರಿಕಾಗೋಷ್ಠಿ ಕಾರ್ಯಕ್ರಮ ಆಯೋಜಿಸಿದ್ದೀವಿ. ನಮ್ಮ ಬಳ್ಳಾರಿ ಜಿಲ್ಲೆಗೆ ಜಿಲ್ಲಾಧ್ಯಕ್ಷರಾಗಿ ನಮ್ಮ ಗುರುಮೂರ್ತಿ ಸರ್ ಅವ್ರನ್ನ ನೇಮಕ ಮಾಡಿದ್ದೀವಿ. ಇವರು ಬಳ್ಳಾರಿ ಜಿಲ್ಲೆಗೆ ಅಧ್ಯಕ್ಷರು. ಸೊ ನಾವೊಂದು ಇಲ್ಲಿ ಪ್ರೆಸ್ ಮೀಟ್ ಮಾಡಿರೋ ಉದ್ದೇಶ ಏನಂದರೆ, ನಮ್ಮದು ಕನ್ನಡ ಫಿಲಂ ಚೇಂಬರ್ ಅಂತ 31 ಜಿಲ್ಲೆಯಲ್ಲೂ ಕೂಡ ನಾವು ಪ್ರೆಸ್ ಮೀಟ್ ಮಾಡ್ತಾಯಿದ್ದೀವಿ. ಸೊ ಅತಿ ಕಡಿಮೆ ಬೆಲೆಯಲ್ಲಿ ಈ ಸಿನಿಮಾ ಸಂಬಂಧಪಟ್ಟ ಪ್ರತಿಯೊಬ್ಬರನ್ನು ಮೆಂಬರ್ಶಿಪ್ ಕೊಡೋದ್ರ ಮುಖಾಂತರ ಒಂದು ಸದಸ್ಯತ್ವ ಕೊಡ್ತಾ ಇದ್ದೀವಿ. ಸಿನಿಮಾಗೆ ಸಂಬಂಧಪಟ್ಟ ಎಲ್ಲ ವಿಭಾಗದವರು, ಕಲಾವಿದಿರ್ಬೋದು, ನಿರ್ದೇಶಕರು, ನಿರ್ಮಾಪಕರು, ಮೇಕಪ್ ಮ್ಯಾನು, ಪ್ರೊಡಕ್ಷನ್ನು, ಅಸಿಸ್ಟೆಂಟ್ ಡೈರೆಕ್ಟ್ರು ಪ್ರತಿಯೊಬ್ಬರಿಗೂ ಮೆಂಬರ್ಶಿಪ್ ಕೊಡೋದ್ರ ಮುಖಾಂತರ ಒಂದು ಅವಕಾಶವನ್ನು, ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದೀವಿ ಕನ್ನಡ ಫಿಲಂ ಚೇಂಬರ್ ವತಿಯಿಂದ. ಇದೊಂದು 31 ಜಿಲ್ಲೆಯಲ್ಲೂ ಕೂಡ ನಾವು ಒಂದು ಪ್ರೆಸ್ ಮೀಟ್ ಮಾಡಿ ಎಲ್ಲ ಜಿಲ್ಲೆಗೂ ಒಂದು ಅಧ್ಯಕ್ಷರ ನೇಮಕ ಮಾಡಿ ಒಂದು ದೊಡ್ಡ ಮಟ್ಟಕ್ಕೆ ಒಂದು ಈ ಕನ್ನಡ ಫಿಲಂ ಚೇಂಬರ್ನ ಬೆಳೆಸಬೇಕು ಅಂತ ಅಂದ್ಕೊಂಡಿದ್ದೀವಿ. ಈಗಾಗಲೇ 13ನೇ ಜಿಲ್ಲೆಯಲ್ಲಿ ನಾವು ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಪ್ರೆಸ್ ಮೀಟ್ ಮಾಡ್ತಾಯಿದ್ದೀವಿ. ಸೊ ಎಲ್ಲ ಕಲಾಭಿಮಾನಿಗಳು ದಯವಿಟ್ಟು ಕನ್ನಡ ಜನತೆ ನಮ್ಮ ಕನ್ನಡ ಫಿಲಂ ಚೇಂಬರ್ಗೆ ಒಂದು ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ ಸರ್. ಇಲ್ಲಿ ಈ ಬಳ್ಳಾರಿ ಜಿಲ್ಲೆಯಲ್ಲಿ ಮಾಡೋದ್ರಿಂದ ಇಲ್ಲಿ ಸ್ಥಳೀಯರು ಯಾರಿದ್ದಾರೆ, ಬಳ್ಳಾರಿ ಜಿಲ್ಲೆ ತಾಲೂಕುಗಳಲ್ಲಿ ಸ್ಥಳೀಯರಾಗಿದ್ದ ಕಲಾವಿದರುಗಳು, ನಿರ್ಮಾಪಕರು ನಮ್ಮ ಫಿಲಂ ಚೇಂಬರಲ್ಲಿ ಮೆಂಬರ್ ಆಗ್ತಾರೆ. ಅವರು ಮೆಂಬರ್ ಆದಾಗ ನಮ್ಮ ಫಿಲಂ ಚೇಂಬರಲ್ಲಿ ಯಾರೇ ಡೈರೆಕ್ಟ್ರುಗಳು ಸಿನಿಮಾ ಮಾಡಿದಾಗ ಕಲಾವಿದರು ಬೇಕು, ಮೇಕಪ್ ಮ್ಯಾನ್ ಬೇಕು, ಮ್ಯೂಸಿಕ್ ಡೈರೆಕ್ಟ್ರು ಬೇಕು ಅಂದಾಗ ನಮ್ಮಲ್ಲೇ ಸಾಕಷ್ಟು ಜನ ಇರ್ತಾರೆ. ಸೊ ಅವ್ರಿಗೆ ಅವಕಾಶ ಕೊಡೋದ್ರ ಮುಖಾಂತರ ಈಸಿಯಾಗಿ ಅವಕಾಶ, ನೀವೆಲ್ಲೋ ಹೋಗಿ ಫೋಟೋ ಹಿಡ್ಕೊಂಡು ಊರು ಸುತ್ತಕೊಂಡು ತಿರುಗುವಂಥ ಅವಶ್ಯಕತೆ ಇಲ್ಲ. ನಮ್ಮ ಚೇಂಬರಲ್ಲಿ ಮೆಂಬರ್ ಆದ ತಕ್ಷಣ ಯಾರೋ ಒಬ್ಬರು ಎಕ್ಸಾಂಪಲ್ ಇವರು ಡೈರೆಕ್ಷನ್ ಮಾಡ್ತಾ ಇದ್ದಾರೆ, ಕಲಾವಿದರು ಬೇಕು ಅಂದರೆ ನಮ್ಮಲ್ಲೇ ಒಂದು 300 ಜನ ಸಿಗ್ತಾರೆ. ಇವರು ಒಂದು ಮ್ಯೂಸಿಕ್ ಡೈರೆಕ್ಟರ್ ಮಾಡ್ತಾ ಇದ್ದಾರೆ, ಒಂದು ರಿಲೀಸ್ ರೈಟರ್ ಬೇಕು ಅಂದರೆ ನಮ್ಮಲ್ಲೇ ಒಂದು 50 ಜನ ಸಿಗ್ತಾರೆ. ನಮ್ಮಲ್ಲಿ ಯಾರೋ ಒಬ್ಬರು ಪ್ರೊಡ್ಯೂಸರು ಸಿನಿಮಾ ಮಾಡಬೇಕು, ನಮಗೆ ಡೈರೆಕ್ಟರ್ ಬೇಕು ಅಂದರೆ ನಮ್ಮಲ್ಲೇ ಒಂದು 100 ಜನ ಮೆಂಬರ್ ಸಿಗ್ತಾರೆ. ಸೊ ಈ ಥರ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಾವು ಒಂದು ಬ್ರ್ಯಾಂಚ್ ಮಾಡಿದಾಗ ಆ ಜಿಲ್ಲೆಯಲ್ಲಿ ಕಲಾವಿದರುಗಳು, ಮ್ಯೂಸಿಕ್ ಡೈರೆಕ್ಟರು, ನಿರ್ಮಾಪಕರು, ನಿರ್ದೇಶಕರು, ಮೇಕಪ್ ಮ್ಯಾನು ಪ್ರತಿಯೊಬ್ಬರು ನಿಮಗೆ ಸುಲಭವಾಗಿ ಸಿಗ್ತಾರೆ ನಮ್ಮ ಫಿಲಂ ಚೇಂಬರಲ್ಲಿ ಮೆಂಬರ್ ಆಗೋದ್ರಿಂದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ವಿ ಗುರುಮೂರ್ತಿ ಅಂತೇಳಿ, ಮಾರಕಾಸ್ತ್ರ ನಿರ್ದೇಶಕ. ನಮ್ಮ ರಾಜ್ಯಾಧ್ಯಕ್ಷರಾದ MS ರವೀಂದ್ರ ಸರ್ ಅವರಿಗೂ ನಮಗೆ ಕನ್ನಡ ಫಿಲ್ಮ್ ಚೇಂಬರ್ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮಗೆ ತುಂಬ ಸಂತೋಷ ಆಗ್ತಿದೆ. ಇವಾಗ ನಮ್ಮ ಬಳ್ಳಾರಿಯಲ್ಲಿ ಕನ್ನಡ ಫಿಲ್ಮ್ ಚೇಂಬರ್ ಮಾಡೋದ್ರಿಂದ ಎಲ್ಲ ಕಲಾವಿದರುಗಳಿಗೆ, ನಿರ್ದೇಶಕರಿಗೆ, ಮ್ಯೂಸಿಕ್ ಡೈರೆಕ್ಟರ್ಗಳಿಗೆ ಅವಕಾಶ ಮಾಡಿಕೊಡೋದಕ್ಕೆ ನನ್ನ ಕಡೆಯಿಂದ ಜಿಲ್ಲಾಧ್ಯಕ್ಷನಾಗಿ ಎಲ್ಲ ಥರದೆಲ್ಲ ನಮ್ಮ ಬಳ್ಳಾರಿಯಲ್ಲಿ 9 ತಾಲೂಕುಗಳಲ್ಲಿ ಕಲಾವಿದರುಗಳಿದ್ದಾರೆ, ರೈಟರ್ಸ್ ಇದ್ದಾರೆ, ಆರ್ಟಿಸ್ಟ್ಗಳಿದ್ದಾರೆ, ಎಲ್ಲರಿಗೂ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಒಂದು ಉದ್ದೇಶದಿಂದ ನನಗೆ ಸರ್. ನಮ್ಮ ಬಳ್ಳಾರಿಯಲ್ಲಿ ಆಫೀಸ್ ಬಂದುಬಿಟ್ಟು ದುರ್ಗಂಗುಡಿ ಮ್ಯಾಕ್ಸ್ ಇದೆಲ್ಲ, ತಿಪ್ಪಾರೆಡ್ಡಿ ಹಾಸ್ಪಿಟಲ್ ಪಕ್ಕದಲ್ಲಿ ನಮ್ಮ ಜಮದಂಡಿ ಅಂತೇಳಿ ಒಂದು ಕಾಂಪ್ಲೆಕ್ಸ್ ಇದೆ, ಅಲ್ಲಿ ಇದೆ ಸರ್ ನಮ್ಮದು ಕನ್ನಡ ಫಿಲ್ಮ್ ಚೇಂಬರ್. ಫಿಲಿಂ ಚೇಂಬರಿನ ಕಾರ್ಯಕಾರಿ ಸಮಿತಿಯ ಸದಸ್ಯನಾಗಿದ್ದೇನೆ. ಈ ಒಂದು ಕನ್ನಡ ಫಿಲಿಂ ಚೇಂಬರು ಭಾಳ ಅತಿ ಯಶಸ್ವಿಯನ್ನು ಕಂಡಿದೆ 6 ತಿಂಗಳಲ್ಲಿ. ಅದಕ್ಕೆ ಈ ಒಂದು ನಮ್ಮ ಪ್ರತಿನಿಧಿಯ ಮಿತ್ರರು ಈ ಒಂದು ಚೇಂಬರನ್ನು ಅತ್ಯಂತ ಒಂದು ನಿಮ್ಮ ಇದರಿಂದನೇ ಇದು ಎತ್ತರವಾಗಿ ಬೆಳಿಬೇಕು, ಇದಕ್ಕೆ ಯಶಸ್ವಿ ಕೋರ್ತೀರಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೆ. ಬಳ್ಳಾರಿ ಪ್ರತಿಯೊಬ್ಬರು ಕಲಾವಿದರೆ, ಬಳ್ಳಾರಿ ಕಲೆಗೆ ತವರು ಅಂತ ಡಾಕ್ಟರ್ ರಾಜ್ಕುಮಾರ್ ಹೇಳಿದ್ದಾರೆ. ದಯವಿಟ್ಟು ಈ ಕಲೆಯನ್ನು ಬೆಳೆಸಿ ಚಿತ್ರರಂಗದ ಕಡೆ ಜನಗಳು ಬರಂಗ ಮಾಡಿರಿ, ಕನ್ನಡ ಸಿನಿಮಾ ನೋಡಿರಿ. ಒಳ್ಳೊಳ್ಳೆ ರೈಟ್ರ್ ಇದ್ದಾರೆ ಬಳ್ಳಾರಿ, ಒಳ್ಳೊಳ್ಳೆ ಕ್ಯಾಮ್ರಾಮನ್ ಇದ್ದಾರೆ, ಒಳ್ಳೊಳ್ಳೆ ಡೈರೆಕ್ಟ್ರು ಇದ್ದಾರೆ. ಇವತ್ತು ಬೆಳೆಸೋಕ್ಕಂಥ ಒಬ್ಬ ವ್ಯಕ್ತಿ ಬಂದಿದ್ದಾನೆ ಬಳ್ಳಾರಿಗೆ. ಇವತ್ತು ಇಡೀ ಕರ್ನಾಟಕಕ್ಕೆ ಸಂತೋಷ ಸುದ್ದಿ ತಂದಿದ್ದಾನೆ. ಇವತ್ತು ಒಂದು ಬಜೆಟ್ ಪಿಕ್ಚರ್ ಮಾಡೋಕ್ಕಂದರೆ ಎಷ್ಟೋ ದುಡ್ಡು ಬೇಕು. ಅದರಲ್ಲಿ ಇವತ್ತು ನಮ್ಮ ಬುದ್ಧಿವಂತಿಕೆನೇ ಒಂದು ಬಂಡವಾಳ. ಇವತ್ತು ಬುದ್ಧಿವಂತಿಕೆ ಬಂಡವಾಳ ಹಾಕಬೇಕು. ಸಿನಿಮಾ 10 ಕೋಟಿ ಆಗಿ ಪಿಕ್ಚರ್ ಓಡ್ತಮ್ಮ ತಪ್ಪದು. ಬಂಡವಾಳ ಬುದ್ಧಿವಂತಿಕೆ ಇರಬೇಕು. ಒಳ್ಳೊಳ್ಳೆ ಬುದ್ಧಿವಂತರು ಇದ್ದಾರೆ ಬಳ್ಳಾರಿಯಲ್ಲಿ.